ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಬಜೆಟ್ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. 2026-27ನೇ ಸಾಲಿನ ಬಜೆಟ್ ಎಲ್ಲರ ಗಮನ ಈಗ ಮುಖ್ಯಮಂತ್ರಿಯವರ ಗಮನದಲ್ಲೇ ಬಜೆಟ್ ಮೇಲೆ ಇದೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಈಗ ಏನು ವಸತಿ ಯೋಜನೆ ಅಡಿಯಲ್ಲಿ ಎಷ್ಟು ಕೊಡ್ತಾರೆ, ನಮ್ಮ ಬೆಂಗಳೂರಿನಲ್ಲಿ 1 ಲಕ್ಷ ವಸತಿ ಯೋಜನೆಯಲ್ಲಿ ಎಷ್ಟು ಬಜೆಟ್ ಕೊಡ್ತಾರೆ ಅಂತ ಕಾಯ್ಕೊಂಡು ಕುಂತಿದ್ದೀವಿ. ನಾವು ಸಹ ಇಲ್ಲಿ ಕಾಯ್ತಾ ಇದ್ದೀವಿ. ಬಜೆಟಲ್ಲಿ ಕೊಟ್ಟರೆ ಸಾಕು, ನಮಗೆ ಫ್ಲ್ಯಾಟ್ಗಳು ರೆಡಿ ಮಾಡಿ ಯಾವಾಗ ಕೊಡ್ತಾರೆ ನನಗೆ ಕಾಯ್ಕೊಂಡು ಕುಂತಿದ್ದೀವಿ. ಈ ಎಲ್ಲರ ಚಿತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಏನು ಈ ಬಜೆಟ್ನಲ್ಲಿ ಸುಮಾರು ಒಂದು 40-45 ಸಾವಿರ ಕೋಟಿ ನಾವು ಬಜೆಟ್ನಲ್ಲಿ ಮಂಡನೆ ಮಾಡ್ತೀವಿ ಅಂತ ಮೂಲಗಳ ಪ್ರಕಾರ ಮಾಹಿತಿ ಬರ್ತಾಯಿದೆ. ಫ್ರೆಂಡ್, ಇದು 31 ಕೋಟಿ ಏನೋ ಇವತ್ತಿನ ಎಂಡಂಜಲ್ ಆಗಿದೆ. ಈ ಸದ್ಯದಲ್ಲಿ 40 ಕೋಟಿ ಹತ್ತತ್ರ ನಾವು 40-45 ಕೋಟಿ ಒಳಗಡೆ ನಾವು ಈ ಬಜೆಟ್ ಮಂಡನೆ ಮಾಡ್ತಾಯಿದ್ವಿ. ಒಟ್ಟು 45 ಕೋಟಿ ಅಷ್ಟು ಬಜೆಟ್ ಮಂಡನೆ ಸಾಧ್ಯತೆ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಒಳಗಡೆ ಸಾಧ್ಯತೆ ಇದೆ ಅಂತ ತಿಳಿಸ್ತಾರೆ. ಫ್ರೆಂಡ್, ಇಲ್ಲಿ ಅಬಕಾರಿ ಏನು ಮದ್ಯಪಾನದಿಂದ ಅತಿ ಹೆಚ್ಚು ಆದಾಯ ಬರ್ತಾಯಿದೆ ಅಂತಂತೆ. ಫ್ರೆಂಡ್, ಇಲ್ಲಿ ಯಾವುದೇ ಜಾಸ್ತಿ ಮಾಡ್ತಾರೆ ಏನು ಎತ್ತ ಎಲ್ಲ ಸಂಪೂರ್ಣವಾಗಿ ಬಜೆಟ್ ಮಂಡನೆ ನಾಳೆ ತಿಳಿಯುತ್ತೆ. ಈಗ 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಲ್ಲಿ ಆದಷ್ಟು ಬಡವರಿಗೆ ಇಲ್ಲೇ ಇರೋದೆಲ್ಲ ಬೆಂಗಳೂರಿನಲ್ಲಿ ಊರಿಂದ ಊರು ಬಂದಿರ್ತೀವಿ, ಬಾಡಿಗೆ ಮನೆಯಲ್ಲಿರ್ತೀವಿ. ಏನೋ ಒಂದು ಸೋರ್ಸ್ ಸಿಗ್ತೈತೆ ಅಂತ ಒಂದು 50,000 1 ಲಕ್ಷ ಕಟ್ಟಿದ್ದೀವಿ. ಬಟ್ ಇಲ್ಲಿ 5 ವರ್ಷದಿಂದ ಸಾಕಷ್ಟು ಕಡೆ ನಿಂತಿದ್ದಾವೆ. ದಯವಿಟ್ಟು ಈ ಬಜೆಟ್ನಲ್ಲಿ ಆದಷ್ಟು ಸರ್ಕಾರ ಒಂದು ಹಣ ಕೊಟ್ಟರೆ ತುಂಬ ಒಳ್ಳೆಯದು. ಇಷ್ಟು ಬಜೆಟ್ನಲ್ಲಿ ಹಣ ಬಿಡುಗಡೆ ಮಾಡಿದ್ರೆ ಕಾಂಟ್ರಾಕ್ಟ್ಗಳು ಕೆಲಸ ಶುರು ಮಾಡ್ತಾರೆ. ಇತ್ತ ನಮ್ಮದು ಬ್ಯಾಂಕಲ್ಲಿ ಲೋನ್ ಮಾಡಿಸ್ತಾ ಬಿಡ್ಬೋದು. ಆ ಲೋನಿಂದನೂ ಸಹ ರಿಕವರಿ ಆಗಿ ನಂತರ ಫ್ಲ್ಯಾಟ್ಗಳು ನಮಗೆ ಕೊಡ್ಬೋದು ಅನ್ನೋ ಒಂದು ಖುಷಿಯಿಂದ ಎಲ್ಲ ಪ್ರಾಣಿಗಳು ಕಾಯ್ತಾ ಇದ್ದಾರೆ. ಏನು ಬಜೆಟ್ಟೇ ಕಾಯ್ತಾ ಇದ್ದಾರೆ. ವಸತಿ ಯೋಜನೆಯಲ್ಲಿ ಮುಖ್ಯಮಂತ್ರಿ ಅವರು ಎಷ್ಟು ಕೊಡ್ತಾರೆ ಅನ್ನೋದೇ ಈಗ ಬಜೆಟ್ನಲ್ಲಿ ನಿಂತಿದೆ. ಯಾಕೆಂದರೆ ಫ್ಲ್ಯಾಟ್ ರೆಡಿ ಆಗುತ್ತೆ ಯಾವ್ದು ಮುಖಾಂತರ ಬಜೆಟ್ನಲ್ಲಿ ಏನು ಅಲೌನ್ಸ್ ಮಾಡ್ತಾರೆ ಹಣದಿಂದನೇ ಈ ಫ್ಲ್ಯಾಟ್ ರೆಡಿ ಆಗಬೇಕು. ಯಾಕೆಂದರೆ ಈಗ ಹಣ ಇಲ್ಲ ಅಂತ ಎಲ್ಲ ಕಾಂಟ್ರಾಕ್ಟ್ಗಳೆಲ್ಲ ಆದಷ್ಟು ಕಡೆ ಕೆಲಸಗಳು ನಿಲ್ಲಿಸಿದ್ದಾರೆ. ಇನ್ನೇನು ಒಂದು 10%, 5% ಅವ್ರು ಕೆಲವು ಕಡೆ ಮಾತ್ರ ನಡೀತಾ ಇದೆ. ಈ ಬಜೆಟ್ ಕಾಯ್ತಾ ಇದ್ದಾರೆ. ನೋಡಿಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಷ್ಟು ನಮಗೆ ವಸತಿ ಯೋಜನೆ ಅಡಿಯಲ್ಲಿ ಎಷ್ಟು ಕೊಡ್ತಾರೆ ಅನ್ನೋದೇ ಇಲ್ಲಿ ಕುತೂಹಲ ಅಂತಲೇ ಹೇಳೋದು. ಫ್ರೆಂಡ್, ಈಗ ಬಜೆಟ್ನಲ್ಲಿ ಯಾವುದು ಜಾಸ್ತಿ ಯಾವುದು ಕಮ್ಮಿ ಆಗ್ಬೋದು ಅಂತ ಈ ಸಾಕಷ್ಟು ಜನ ಆಸಕ್ತರು ನಮಗೆ ಸಹಾಯಧನ ಅಂದರೆ ಪ್ರೋತ್ಸಾಹ ಸಹಾಯಧನ ಜಾಸ್ತಿ ಮಾಡಿ ಅಂತಲೂ ಸಹ ಕೇಳ್ತಾಯಿದ್ದಾರೆ. ಪ್ರತಿಯೊಂದು ಎಲ್ಲರೂ ಸಹ ಪರ್ಸೆಂಟೇಜ್ ಜಾಸ್ತಿ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ. ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಏನು ಗ್ಯಾರಂಟಿ ಯೋಜನೆಗಳು ಸಹ ಇದ್ದಾವೆ, ಅವೆಲ್ಲ ಸಹ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗ್ಯಾರಂಟಿ ಯೋಜನೆನೂ ತೂಗಬೇಕು, ಇತ್ತ ಸರ್ಕಾರ ಅಭಿವೃದ್ಧಿನೂ ಕಾರ್ಯ ಮಾಡಬೇಕು. ಈ ಥರ 2 ಇದ್ದಾವೆ. ಯಾವುದಕ್ಕೆ ಎಷ್ಟೆಷ್ಟು ಕೋಟಿ ಕೊಡ್ತಾರೆ ಅನ್ನೋದು ಈಗ ಗಮನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೇಲೆ ಬಜೆಟ್ ಮೇಲೆ ಇದೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಷ್ಟು ಅಲ್ಲಿ ವಸತಿ ಯೋಜನೆಗೆ ಆದಷ್ಟು ಸರ್ಕಾರ ಹಣ ಬಿಡುಗಡೆ ಮಾಡಲಿ. ನಿಂತೋಗಿರೋ ಕೆಲಸಗಳು ಶುರುವಾದರೆ ಅವ್ರೊಂದು ಸೂರು ಸಿಗ್ತೈತೆ, ಮನೆ ಸಿಗ್ತೈತೆ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ನಮಸ್ಕಾರ.